ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಆರಾಮ? ಇವತ್ತು ಒಂದು ಆರೋಗ್ಯಕರ ರೀತಿಯಲ್ಲಿ ಒಂದು ಸಲಾಡ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ನನ್ನ ಕ್ರಮದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಮನೆಯಲ್ಲಿ ತರಕಾರಿಗಳಿದ್ದರೆ ಅದರಲ್ಲೇ ಮಾಡ್ಕೊಳ್ಬೋದು. ಇಲ್ಲಾಂದರೆ ಹೆಚ್ಚು ತರಕಾರಿ ಹಾಕಿ ಮಾಡಬೇಕು ಅಂದರೆ ತರಕಾರಿ ತಂದು ಮಾಡ್ಕೊಳ್ಬೋದು. ಏನೇನು ತರಕಾರಿಗಳು ಬೇಕು ಅಂತ ತೋರಿಸಿದ್ದೀನಿ. ತರಕಾರಿ ಸಲಾಡ್ ಮಾಡೋದು ತುಂಬ ಸುಲಭ, ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಮುಖ್ಯವಾಗಿ ಹೇಳಬೇಕಂದ್ರೆ ಹೂಕೋಸನ್ನು ಉಪ್ಪು ನೀರಲ್ಲಿ ನೆನೆಸಿ ತೊಳೆದು ಅರ್ಧ ಬೇಯಿಸಿಟ್ಟಿದ್ದೀನಿ. ಅದರ ಜೊತೆಗೆ ಅರ್ಧ ಬೇಯಿಸಿದ ಕ್ಯಾರೆಟು, ಎಲೆಕೋಸು ಮತ್ತು ಆಲೂಗೆಡ್ಡೆ ಇವಿಷ್ಟು 4 ತರಕಾರಿಗಳನ್ನು ಅರ್ಧ ಬೇಯಿಸ್ಕೊಳ್ಬೇಕು. ಬಾಕಿ ತರಕಾರಿಗಳನ್ನು ಹಸಿಯಾಗಿ ಹಾಕ್ಕೊಳ್ಬೇಕು. ನಾನು ಮಯೋನೀಸ್ ಉಪಯೋಗಿಸಿದ್ದೀನಿ. ಇನ್ ಕೇಸ್ ಮಯೋನೀಸ್ ಮನೆಯಲ್ಲಿ ಇಲ್ಲ ಅಂದರೆ ಯೋಗರ್ಟ್ ಅಂದರೆ ದಪ್ಪ ಮೊಸರು ಹಾಕ್ಕೊಳ್ಬೋದು. ಅದು ಸಲಾಡಿನ ಕೊನೆಯಲ್ಲಿ ಹಾಕ್ಕೊಳ್ಬೇಕು. ಆರಿಗ್ಯಾನೋ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ರುಚಿಯಾದ ಸಲಾಡ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಈ ಸಲಾಡ್ ನಿಮ್ಗೆ ಇಷ್ಟ ಆಗಿದ್ದರೆ ಬೇರೆಯವರಿಗೆ ಶೇರ್ ಮಾಡಿ. ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಪೂರ್ತಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟವಾಗಿದ್ದರೆ ಶೇರ್ ಮಾಡಿ. ಥ್ಯಾಂಕ್ ಯು.